ಆ ಮಕ್ಕಳು ಬರ್ತಾರೆ. ಅದು ಬಂದರೆ ಹೇಳ್ಕೊಂಡು ಹೋಗ್ತದೆ. ಅದು ಬರುತ್ತೆ. ಅದು ಬರುತ್ತೆ ಮೋಕ್ಷ. ಬಂದ್ಬಿಟ್ರೆ ಹೇಳ್ಕೊಂಡು ಹೋಗ್ಬಿಡ್ತು. Ladies and gentlemen, please make some noise for. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಮಂಗಳೂರಿನ ಸಮೀಪಿರುವ ಉಳ್ಳಾಳದ ಸೋಮೇಶ್ವರ ಬೀಚ್ಗೆ ಬಂದಿದ್ದೇವೆ. ಹಾಗೆ ಇದಕ್ಕೆ ಮೊದಲು ನಾವು ಕೊರಗಜ್ಜ ಆದಿಸ್ಥಾನವಾದ ಉತ್ತಾರ್ನಲ್ಲಿ ಕೊರಗಜ್ಜನ ಟೆಂಪಲ್ನ ದರ್ಶನ ಪಡ್ಕೊಂಡು ಹಾಗೆ ಸೋಮೇಶ್ವರ ಬೀಚ್ಗೆ ಬಂದಿದ್ದೇವೆ. ನೋಡಿ ಬೀಚ್ ಹೇಗಿದೆ ಅಂತ. ಇದು ಉಳ್ಳಾಳದಿಂದ 6 ಉಳ್ಳಾಳ ಬಸ್ ಸ್ಟ್ಯಾಂಡಿಂದ 6 ಕಿಲೋಮೀಟ್ರ್ ದೂರ ಬಂದರೆ ಸೋಮೇಶ್ವರ ಬೀಚ್ ಅಂತೇಳಿ ಸಿಗುತ್ತೆ ನಿಮಗೆ. ಉಳ್ಳಾಳ ಸಿಟಿ ಬಂದು ಅಲ್ಲಿಂದ 6 ಕಿಲೋಮೀಟ್ರು ಬಂದರೆ ಉಳ್ಳಾಳ ಬೀಚ್ ಸಿಗುತ್ತೆ. ಅಕಸ್ಮಾತ್ ಯಾರಾದರೂ ಮಂಗಳೂರು ಬಂದು ಉಳ್ಳಾಳ ಸೈಡ್ ಬರೋದಿದ್ದರೆ ಒಮ್ಮೆ ಈ ಬೀಚನ್ನ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀರಿನ ಅಲೆಗಳು ತುಂಬ ಇದೆ ನೋಡಿ, ಭಯಂಕರ ಅಲೆಗಳು. ಎಲ್ಲೂ ನೋಡಿದರೂ ಬರೀ ಸಮುದ್ರಗಳ ಇದೇ ಕಾಣ್ತಿದೆ. ನಾವು ನಿಂತ ಪ್ಲೇಸ್ ಬಿಟ್ಟರೆ ಬಾಕಿ ಎಲ್ಲ ಸಮುದ್ರನೇ. ಅಕ್ಕಪಕ್ಕದ ಊರುಗಳು, ಒಳ್ಳೆ ತಂಪಾದ ವಾತಾವರಣ ಇದೆ. ಹಾಗೆ ಮಳೆ ಬರುವ ಮೂಮೆಂಟ್ ಕೂಡ ಕಾಣ್ತಾ ಇದೆ ಮಂಗಳೂರು ಏರಿಯಾದಲ್ಲಿ. ನಾವೀಗ ಸದ್ಯಕ್ಕೆ ಉಳ್ಳಾಳನಲ್ಲಿದ್ದೀವಿ. ಸಮುದ್ರದ ಅಲೆಗಳ ಸೌಂಡು ಮನಸ್ಸಿಗೆ ಒಂದು ಆನಂದವನ್ನು ನೀಡ್ತಿದೆ ಫ್ರೆಂಡ್ಸ್. ನೋಡಿ ಅಲೆಗಳು ಹೇಗೆ ಬರ್ತಿದೆ. ಪಕ್ಕದಲ್ಲಿ ಸಿಕ್ಕುವಂಥ ಚಿಕ್ಕ ಚಿಕ್ಕ ಕಲ್ಲುಗಳನ್ನೆಲ್ಲ ಗೋಲಾಕಾರದಲ್ಲಿ ಮಾಡಿಟ್ಟಿದ್ದೇವೆ. ನೋಡ್ಬೋದು ನೀವು. ಅಲೆ ಬಂದು ಬೀಳುವ ರಭಸದಲ್ಲಿ ಈ ಕಲ್ಲುಗಳು ನೋಡಿ ಹೇಗಿದೆ ಅಂತ. ಕಲ್ಲುಗಳೆಲ್ಲ ರೌಂಡ್ ಆಗಿದೆ. ಅಲೆಯ ಪವರ್ ಎಷ್ಟಿರ್ಬೋದು ಅಂತ ನೀವೇ ಅಂದಾಜು ಮಾಡ್ಕೊಳ್ಳಿ. ತುಂಬ ವಿಸ್ಮಯ ನೋಟ ಸಮುದ್ರದ ಅಲೆಗಳಲ್ಲಿ. ಸಮುದ್ರ ಗೋಗರೆಯುತ್ತಿದೆ ಸೌಂಡು. ಎಲ್ಲೂ ನೋಡಿದರೂ ಬರೀ ನೀರೇ ಕಾಣ್ತಾ ಇದೆ ನಿಮಗೆ. ನೀರನ್ನು ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ. ಇಂಥ ಸ್ವಲ್ಪ ಏರಿಯಾದಲ್ಲಿ ಸ್ವಲ್ಪ ಕಲ್ಲುಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಏನೂ ನಿಮಗೆ ಕಾಣಕ್ಕೆ ಸಿಗ್ತಾ ಇಲ್ಲ. ಆದರೂ ಇಲ್ಲಿ ನೋಡಿ ಅಕ್ಕಪಕ್ಕದಲ್ಲಿ ಸೇಮ್ ಸಮುದ್ರದ ಅಲೆ ಬರುವ ದೂರದಲ್ಲಿ ಕೆಲವು ಮನೆಗಳು. ಇವರಿಗೆ ಎಷ್ಟು ಇವ್ರ ಧೈರ್ಯಗಳಿರ್ಬೋದು. ಇವರು ಈ ಸಮುದ್ರ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಇವ್ರ ಧೈರ್ಯವನ್ನು ಕೂಡ ನಾವು ಮೆಚ್ಚಬೇಕಾಗುತ್ತೆ. ನೋಡಿ ಅಲೆ ಎಲ್ಲಿ ಬರ್ತಿದೆ ಅಲ್ಲೇ ಮನೆಯೂ ಇದೆ. ದೊಡ್ಡ ದೊಡ್ಡ ರೆಸಾರ್ಟ್ಗಳು ಕೂಡ ಇದೆ, ರೆಸ್ಟೋರೆಂಟ್ಗಳು ಕೂಡ ಇದೆ.